ಇಷ್ಟೆಲ್ಲ ವಿಡಿಯೋ ಮಾಡುವಾಗ ಗೊತ್ತಾಗಬೇಕಾಗಿತ್ತು. ಸುಜಾತ ಭಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ತನಿಖೆ ಮಾಡೋರು ಹೇಳ್ತಾರೆ ನಾವು ನೀವು ಮಾತಾಡಿ ಏನಾಗದಿದೆ ಅಂತ. ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ನಾವು ನೀವು ಮಾತಾಡಿ ಏನಾಗದಿದೆ ಅಂತ ಅವಾಗ ಗೊತ್ತಾಗ್ಬೇಕು. ಚೆನ್ನಾಗಿದೆ, ಯಾಕೆ ಡಲ್ ಆಗಿದೆಯಾ? ಆವಾಗ ಚಂದಾಗಿ ವಿಡಿಯೋ ಮಾಡ್ಕೊಂಡು ಕೊಡೆ ಏರಿಸಿ ಕೊಡೆ ಇಳಿಸಿ ಎಲ್ಲ ಮಾಡ್ಕೊಂಡು, ಈಗ ಮಾಧ್ಯಮಗಳು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಸತ್ಯ ಶೋಧನೆ ಮಾಡಿ ಸಾಕ್ಷಿ ಸಮೇತ ಒಂದು ವಿಷಯವನ್ನು ಎದುರಿಗಿಟ್ಕೊಂಡಾಗ ನಾವು ನೀವು ಮಾತಾಡಿ ಏನಾಗದಿದೆ ಅಂದ್ರೆ ಹೆಂಗೆ ಸ್ವಾಮಿ? ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ನಾವು ನೀವು ಮಾತಾಡಿ ಏನಾಗದಿದೆ ಅಂದ್ರೆ ಹೆಂಗೆ? ಮಾಧ್ಯಮಗಳ ಜವಾಬ್ದಾರಿ ಸತ್ಯ ಶೋಧನೆ ಅಲ್ವಾ? ಆ ಜವಾಬ್ದಾರಿಯನ್ನ ಮಾಡಿದ್ರೆ ಅಯ್ಯೋ ಕೆಲವು ಮಾಧ್ಯಮಗಳು ಹುಚ್ಚುಚ್ಚರಂಗಾಡ್ತಿದ್ದಾವೆ ಅಂದ್ರೆ ಚಾಲೆಂಜ್ ಮಾಡ್ರಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಅನನ್ಯ ಭಟ್ ನಾಪತ್ತೆ ಪ್ರಕರಣದ ಪ್ರತಿ ಮೂಮೆಂಟ್ ಅನ್ನು ಪ್ರತಿ ಅಂಶವನ್ನು ಬಯಲಿಗೆಳೆದು ನಿಮ್ಮೆದುರಿಗಿಟ್ಟಿದ್ಯಪ್ಪ. ಒಂದು ಸುಳ್ಳಿದ್ರೆ ಹೇಳಿ ನಮಗೆ. ಪ್ರಹ್ಲಾದ ಕಂದ ಯಾಕಪ್ಪ ನಿಂಗಿಷ್ಟೊಂದು ನಾಟ? ಆ ಬ್ರಹ್ಮನ ಮೇಲೆ ಇಂಥ ಸುಳ್ಳು ತೋರಿಸಿದ್ರಿ ನೀವು ಅಂತ ಹಾಕಿ ಕೇಸು ಮಾತಾಡೋಣ ಕೋರ್ಟಲ್ಲಿ. ಅನನ್ಯ ಭಟ್ ಧರ್ಮಸ್ಥಳದಲ್ಲಿ ರೇಪ್ ಅಂಡ್ ಮರ್ಡರ್ ಆಗಿದ್ದೆ ನಿಜ ಅಂತ ವಿಡಿಯೋ ಮಾಡಿದ ಕೇಸ್ ಹಾಕಿದಾಗ ಅವಾಗ ಭಯಂಕರ ದುಃಖ ಆಗುತ್ತಲ್ವಾ? ನಾವು ನೀವು ಯಾಕೆ ಮಾತಾಡ್ಬೇಕು ವಿಡಿಯೋದಲ್ಲಿ ಅನ್ಸತ್ತಲ್ವಾ? ಕರ್ಮ ಎಲ್ಲೂ ಹೋಗಲ್ಲ. 100% ಕರ್ಮ ಯಾವತ್ತು ನಮ್ಮ ಹಿಂದೆನೆ ಕಾಯ್ತಾ ಇರ್ತದೆ. ಧರ್ಮಸ್ಥಳದಲ್ಲಿ ಸಾವಿರಾರು ಜನರನ್ನು ಅತ್ಯಾಚಾರ ಮಾಡಿ ಕೊಂದು ಹಾಕಲಾಗಿದೆ ಅಂತ ವಿಡಿಯೋ ಮಾಡಿದಾಗ ಹಿಂಗೆ ಇದು. ಸದ್ಯಕ್ಕೆ ಮಂಗಳೂರು ಕೋರ್ಟು ಬೇಲ್ ಕೊಟ್ಟಿದೆ ಸಮೀರ್ಗೆ. ಇದೇ ಆರೋಪವನ್ನು ಪುನರಾವರ್ತಿಸುವಂತಿಲ್ಲ, ಆರೋಪಿ ತಪ್ಪಿಸ್ಕೊಂಡು ಹೋಗಂಗಿಲ್ಲ, ಸಾಕ್ಷ್ಯನಾಶ ಮಾಡುವಂತಿಲ್ಲ, ತನಿಖೆಗೆ ಕರೆದಾಗಲೆಲ್ಲ ಹಾಜರಾಗಬೇಕು, ಕೋರ್ಟ್ ವಿಚಾರಣೆ ಇರುವಾಗ ಬರಬೇಕು, ಅಡ್ರೆಸ್ಸು ಮತ್ತು ಆಧಾರ್ ಕಾರ್ಡ್ ಸಲ್ಲಿಸಬೇಕು. ಇಷ್ಟು ಕಂಡೀಷನ್ಗಳ ಮೇಲೆ ಜಾಮೀನು ಕೊಟ್ಟಿದೆ. ಸೋಮವಾರನೋ ಮಂಗಳವಾರನೋ ವಿಚಾರಣೆಗೆ ಹಾಜರಾಗಬಹುದು ಅನ್ನುವ ಸುದ್ದಿ ಕೂಡ ಇದೆ.